ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಈ ವಿಡಿಯೋದಲ್ಲಿ ನಾನು ಬ್ಯಾಂಕಿಂಗ್ ಅವೇರ್ನೆಸ್ ರಿಲೇಟೆಡ್ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಈ ಸೀರೀಸ್ ಮಾಡ್ತೀನಿ, ಒಂದು ಸೀರೀಸ್ ಕಂಪ್ಲೀಟ್ ರಿಲೇಟೆಡ್ ಟು ಬ್ಯಾಂಕಿಂಗ್ ಮತ್ತೆ ಫಿನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ. ಸೊ ಈ ಸೀರೀಸ್ನ ನೀವು ಬಿಫೋರ್ ಮೇನ್ಸ್ ಎಕ್ಸಾಮ್ನ ಒಂದ್ಸರಿ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿನ ನೀವು ಅದನ್ನ ರಿವೈಸ್ ಮಾಡಿ. ಸೊ ಬಿಫೋರ್ ಗೋಯಿಂಗ್ ಟು ದ ಸೆಷನ್, ಇದು ಈ ಸೀರೀಸ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ದ ಸೆಷನ್ ಒಂದು ಕೋಟ್ಸ್ ನೋಡೇನೆ ಹೋಗೋಣ. ಓಕೆ, ದಿ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಬಿಲೀವ್ ಇನ್ ದ ಬ್ಯೂಟಿ ಆಫ್ ದೇರ್ ಡ್ರೀಮ್ಸ್. ಓಕೆ, ಸೊ ಇದು ಎಲ್ನರ್ ರೂಸ್ವೆಲ್ಟ್ ಅವ್ರು ಹೇಳಿದ್ದು. ಸಿ, ನಾವು ಏನೋ ಒಂದು ಕನಸು ಕಂಡಿರ್ತೀವಿ. ಓಕೆ, ಸೊ ಆ ಕನಸು ನೋಡೇನೆ ನಾವು ಕನಸು ಅನ್ನೋದಕ್ಕಿಂತ ಸೊ ಗೋಲ್ ಅಂತ ಇಟ್ಕೊಳ್ಳೋಣ. ಸೊ ಒಂದು ಪರ್ಫೆಕ್ಟ್ ಗೋಲ್ ಅಥವಾ ಏಮ್ ಅಂತ ಇದ್ದಾಗ ನಾವು ಒಂದು ಡೈರೆಕ್ಷನ್ ಅಲ್ಲಿ ನೀಟಾಗಿ ಹೋಗ್ತಾ ಇರ್ತೀವಿ. ಸೊ ಇಫ್ ಏನಾದ್ರೂ ನಮಗೆ ಗೋಲೇ ಇರಲಿಲ್ಲ ಅಥವಾ ಏಮ್ ಇರಲಿಲ್ಲ ಅಂತಂದ್ರೆ ನಾವು ಈ ಕಡೆ ಏನಾದರೂ ಆಪರ್ಚುನಿಟಿ ಬಂದ್ರೆ ಈ ಕಡೆನೂ ಟರ್ನ್ ಆಗ್ತೀವಿ, ಈ ಕಡೆ ಬಂದ್ರೆ ಈ ಕಡೆನೂ ಟರ್ನ್ ಆಗ್ತೀವಿ. ಅಲ್ಟಿಮೇಟ್ಲಿ ಇವೆರಡರದ್ದು ಗೋಲು ಬೇರೆ ಇರುತ್ತೆ. ಸೊ ನಾವು ಯಾವುದನ್ನು ಪರ್ಫೆಕ್ಟ್ ಆಗಿ ಮುಟ್ಟಕ್ಕಾಗಲ್ಲ. ಸೊ ಒಂದು ಏಮ್ ಅಥವಾ ಗೋಲ್ ಅನ್ನೋದು ಡೆಫಿನೆಟ್ ಆಗಿ ಇರಬೇಕಾಗತ್ತೆ. ಓಕೆ, ಸೊ ಅದೇ ಈ ಥಾಟ್ ಅಲ್ಲಿ ಹೇಳಿದ್ದು. ಸೊ ಅದನ್ನ ಫಾಲೋ ಮಾಡ್ಕೊಂಡು ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸಕ್ಸಸ್ನ ಕಾಣ್ಬೋದು. ಸೊ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ನಾನು ಫಸ್ಟ್ ಈ ಸ್ಲೈಡಲ್ಲಿ ಏನು ಹೇಳಿದ್ದೀನಿ ಅಂತಂದ್ರೆ, ಸೊ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬಂದಾಗ ಸೊ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮೇನ್ ಎಕ್ಸಾಮ್ಸ್ಗಳಲ್ಲಿ ಸೊ ಎರಡು ಬರುತ್ತೆ, ಟೂ ಟೈಪ್ಸ್. ಯಾವ್ದಾರ ಅಂತಂದ್ರೆ ಇವಾಗ ಒಂದು ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್, ಇನ್ನೊಂದು ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ, ಕರೆಂಟ್ ನ್ಯೂಸ್. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಬ್ಯಾಂಕಿಂಗ್ ಅಫೇರ್ಸ್ ಅಲ್ಲಿ ರಿಲೇಟೆಡ್. ಸೊ ಕರೆಂಟ್ ನ್ಯೂಸ್ ಅಲ್ಲಿ ಕರೆಂಟ್ ಯಾವ್ದು ಇರುತ್ತಲ್ಲ, ಕರೆಂಟ್ ನ್ಯೂಸ್ ಅಲ್ಲಿ ರಿಲೇಟೆಡ್ ಟು RBI ಮತ್ತೆ ಅದರ್ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಶೆಡ್ಯೂಲ್ ಬ್ಯಾಂಕ್ಸ್ಗಳದು. ಸೊ ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಕೇಳ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಫೈನ್ಸ್ ಹಾಕಿರ್ತಾರೆ RBI ಸಮ್ ಬ್ಯಾಂಕ್ಸ್ ಮೇಲೆ, ಸೊ ಆ ತರ ಕೇಳ್ತಾನೆ. ಇನ್ ಸ್ಟ್ಯಾಟಿಕ್ ಪಾರ್ಟ್ ಅಂತ ಬಂದಾಗ, ಸೊ ಇವಾಗ ಹೇಳಿದ್ನಲ್ಲ ಫೈನ್ ಹಾಕಿರ್ತಾರೆ ಅಂತ. ಸೊ ಸ್ಟ್ಯಾಟಿಕ್ ಪಾರ್ಟ್ ಅಲ್ಲಿ ಯಾವ ತರ ಕೇಳ್ತಾನೆ ಅಂತಂದ್ರೆ, ಆ ಫೈನು ಯಾವ ಆರ್ಟಿಕಲ್ ಅಲ್ಲಿ, ಸೊ ಯಾವ ಆರ್ಟಿಕಲ್ ಅಲ್ಲಿ ಡಿಫೈನ್ ಆಗಿದೆ ಅಂತ ಕೇಳ್ತಾನೆ. ಇಲ್ಲ ಅಂತಂದ್ರೆ RBI ರಿಲೇಟೆಡ್ ಸ್ಟ್ಯಾಟಿಕ್ ಪಾರ್ಟ್ ಕೇಳ್ತಾನೆ, RBI ಅಪಾಯಿಂಟ್ಮೆಂಟ್ ಕೇಳ್ತಾನೆ, ಇಲ್ಲ ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್. ಸಮ್ಟೈಮ್ಸ್ ಈ ತರ ಕ್ವಶನ್ಸ್ ಕೇಳ್ಬೋದು. ಸೊ ಟು ಅವಾಯ್ಡ್ ಲಾಸಿಂಗ್ ಮಾರ್ಕ್ಸ್, ಸೊ ಬೆಟರ್ ವಿ ಹ್ಯಾವ್ ಟು ಪೇರ್ ವಿತ್ ಬೋತ್ ದಿ ಪಾರ್ಟ್ಸ್. ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ ಅಂತೂ ನಾವು ಸೋರ್ಸಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾರ್ಯಾರು ಇನ್ನೂ ವಿಡಿಯೋ ನೋಡಿಲ್ಲ, ಸೊ ಈ ಚಾನಲ್ ಅಲ್ಲಿ ವಿಡಿಯೋ ಇದೆ, ಕರೆಂಟ್ ಅಫೇರ್ಸ್ ಯಾವ ತರ ಓದಬೇಕು ಮತ್ತೆ ಸೋರ್ಸಸ್ ಯಾವ್ದು ಅಂತ ಅದನ್ನ ನೋಡ್ಕೊಳ್ಳಿ. ಸೊ ಅದರಲ್ಲಿ ಕರೆಂಟ್ ಬ್ಯಾಂಕಿಂಗ್ ರಿಲೇಟೆಡ್ ನ್ಯೂಸ್ ಕವರ್ ಆಗಿರುತ್ತೆ. ಸೊ ಇನ್ ಸೆಕೆಂಡ್ ಪಾರ್ಟ್ ಅಲ್ಲಿ ಎಲ್ರಿಗೂ ಕನ್ಫ್ಯೂಷನ್ ಇರುತ್ತೆ ಮತ್ತೆ ಸೋರ್ಸಸ್ ಹುಡುಕಿ ತುಂಬಾ ಕಷ್ಟಪಡ್ತಿರ್ತಾರೆ. ಸೊ ಇದು ಸ್ಟ್ಯಾಟಿಕ್ ಬ್ಯಾಂಕಿಂಗ್ ರಿಲೇಟೆಡ್ ನಾನು ಈ ಸೀರೀಸ್ ನಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಸೀರೀಸ್ ನ ಒಂದ್ಸರಿ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡು ಇನ್ನೊಂದ್ಸರಿ ರಿವೈಸ್ ಮಾಡ್ಬಿಟ್ರೆ ದಟ್ ಈಸ್ ಮೋರ್ ದೆನ್ ಇನಫ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್. ದಟ್ ಈಸ್ ಸ್ಟ್ಯಾಟಿಕ್ ಪಾರ್ಟ್ ಆಫ್ ಬ್ಯಾಂಕಿಂಗ್ ಅವೇರ್ನೆಸ್. ಓಕೆ, ಸೊ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕಿಂಗ್ ಮತ್ತೆ ಫಿನಾನ್ಷಿಯಲ್ ಅವೇರ್ನೆಸ್ ಅಂತ ಅಂದ್ರೆ, ಸೊ ಇಲ್ಲಿ ನಾನು ಮೇನ್ಸ್ ಎಕ್ಸಾಮಿಗೆ ಹೇಳಿದೆ. ಓಕೆ, ಅಫ್ಕೋರ್ಸ್ ಮೇನ್ಸ್ ಅಲ್ಲಿ ನಾವು 3 to 4 ಮಾರ್ಕ್ಸ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದು ಈ ಪಾರ್ಟ್ ಇಂದ. ಸೊ ಅಪಾರ್ಟ್ ಫ್ರಮ್ ದಿಸ್, ಇವಾಗ ನಾವು PO ಲೆವೆಲ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ ಇಂಟರ್ವ್ಯೂ ಅಲ್ಲಿ ಬಂದಾಗ ನಮಗೆ ಜಾಸ್ತಿ ಮ್ಯಾಕ್ಸಿಮಮ್ ಕರೆಂಟ್ ರಿಲೇಟೆಡ್ ಗಿಂತಾನು ನಮಗೆ ಇಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಇಂದ ಕೇಳ್ತಾರೆ. ಓಕೆ, ಸ್ಟ್ಯಾಟಿಕ್. ಸೊ ಇವಾಗ RBI ರಿಲೇಟೆಡ್ ಹಿಸ್ಟ್ರಿ ಆಗಿರ್ಲಿ, ಇಲ್ಲ ರೆಪೋ ರೇಟು, ಬ್ಯಾಂಕ್ ರೇಟು, ಈ ತರ ಇನ್ಶೂರೆನ್ಸ್ ರಿಲೇಟೆಡ್, ಬ್ಯಾಂಕ್ ಅಶ್ಯೂರೆನ್ಸ್ ಅಂತ ಬರುತ್ತೆ. ಸೊ ವಾಟ್ ಎವರ್ ಸ್ಟ್ಯಾಟಿಕ್ ಪಾರ್ಟ್ ಯಾವ್ದಿರುತ್ತೆ ಅದು ಇಂಟರ್ವ್ಯೂವಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ನಾವು ಇವಾಗಲೇ ಒನ್ ಟೈಮ್ ನಾವು ಈ ವಿಡಿಯೋನ ನೋಡ್ಬಿಟ್ಟು ಪ್ರಿಪೇರ್ ಆಗಿಬಿಟ್ರೆ, ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ಮೇನ್ಸ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಇಂಟರ್ವ್ಯೂ ಆಲ್ಸೋ. ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಸೆಪರೇಟ್ ಆಗಿ ಈ ಸೀರೀಸ್ ನ ಮಾಡಿದ್ದೀನಿ. ನೀಟಾಗಿ ಕಂಪ್ಲೀಟ್ ಆಗಿ ಸೀರೀಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಇವಾಗ ಸ್ಟಾರ್ಟಿಂಗ್ ವಿತ್ ದಿ ದಿಸ್ ಟುಡೇಸ್ ವಿಡಿಯೋ. ಸೊ ಇಲ್ಲಿ ನಾನು ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್ ಅಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಸ್ಟ್ರಿ ಹೇಳ್ತೀನಿ. ಇದು ಫಸ್ಟ್ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸೊ ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಯಾವ ತರ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಬೆಳೀತಾ ಬಂತು, ಮತ್ತೆ ಯಾವ ತರ ಸ್ಟಾರ್ಟಿಂಗ್ ಇಂದ ಬ್ಯಾಂಕಿಂಗ್ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಬಂತು, ಮತ್ತೆ ಎಕನಾಮಿಕಲ್ ರಿಫಾರ್ಮ್ಸ್, ಫಿನಾನ್ಷಿಯಲ್ ರಿಫಾರ್ಮ್ಸ್, ಬ್ಯಾಂಕಿಂಗ್ ಹೆಂಗ್ ಡೆವಲಪ್ ಆಯ್ತು, ಸೊ ಅದೆಲ್ಲ ನೋಡ್ತಾ ಹೋಗೋಣ. ಮತ್ತೆ ಈ ವಿಡಿಯೋದಲ್ಲಿ ನಾನು RBI ಬಗ್ಗೆ ಕಂಪ್ಲೀಟ್ ಸ್ಟ್ಯಾಟಿಕ್ ಪಾರ್ಟ್ ಮತ್ತೆ ಎಕ್ಸಾಮಿಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾಗಿರುತ್ತೋ ಅಂತಂದ್ರೆ, ನಾನು ಟು ದ ಪಾಯಿಂಟ್ ಎಕ್ಸಾಮಿಗೆ ಯಾವ ತರ ಬರುತ್ತೆ ಕ್ವಶನ್ಸ್ ಅದಷ್ಟೇ ಹೇಳ್ತಾ ಹೋಗ್ತೀನಿ. ಆಯ್ತಾ? ಸೊ ಅದಕ್ಕಿಂತ
ಸುಮಾರು ಹಿಸ್ಟ್ರಿ ಬಗ್ಗೆ ಸುಮಾರು ಇರುತ್ತೆ. ಸೊ ಅದೆಲ್ಲ ಬೇಡ ನಮಗೆ, ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಯ್ತಾ. ಸೊ ಅಲ್ಲಿ ಹಿಸ್ಟ್ರಿ ಅಂತ ಬಂದಾಗ ಫಸ್ಟ್ ಒಂದು ವರ್ಡ್ ಬರುತ್ತೆ ಇಲ್ಲಿ, ಯಾವುದು, ಜಾಯಿಂಟ್ ಸ್ಟಾಕ್ಸ್ ಅಂತ ಬರುತ್ತೆ. ಓಕೆ, ಸೊ ಜಾಯಿಂಟ್ ಸ್ಟಾಕ್ ಏನಂತ ಅಂದ್ರೆ ಇಲ್ಲಿ ನೋಡಿ, ಸೊ ಇನ್ ಇಂಡಿಯಾ ಸಿ ಆಲ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಟ್ರೀಟೆಡ್ ಆಸ್ ಎ ಜಾಯಿಂಟ್ ಸ್ಟಾಕ್ಸ್. ವೈ? ಬಿಕಾಸ್ ದೇ ಆರ್ ಆರ್ಗನೈಸ್ಡ್ ಇನ್ ದಿ ಫಾರ್ಮ್ ಆಫ್ ಜಾಯಿಂಟ್. So they are jointly organized for lending purpose. Hence they are called joint stocks. Note ಮಾಡ್ಕೊಟ್ಟಿದ್ರೆ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್. ಓಕೆ, ಸೊ ಇದು ಜಾಯಿಂಟ್ ಸ್ಟಾಕ್. ಸೊ ಪರ್ಟಿಕ್ಯುಲರ್ಲಿ ನಾವು ಬಿಫೋರ್, ಇವಾಗ ಈ ತರ ಜಾಯಿಂಟ್ ಸ್ಟಾಕ್ ಗಿಂತ ಮೊದಲು, ಬಿಫೋರ್ ದಿಸ್ ಪೇಪರ್ ಕರೆನ್ಸಿ ಅಂಡ್ ಬ್ಯಾಂಕಿಂಗ್ ಸಿಸ್ಟಮ್ ಡೆವಲಪ್ಮೆಂಟ್, ಸೊ ಒಂದು ಸಿಸ್ಟಮ್ ಇತ್ತಲ್ಲಿ, ಯಾವುದು, ಸಿಸ್ಟಮ್ ಆಫ್ ಎಕ್ಸ್ಚೇಂಜ್. ಸೊ ಆ ಸಿಸ್ಟಮ್ ಇದು ಬಿಫೋರ್ ಹಿಸ್ಟ್ರಿ ಅಂದ್ರೆ ಏನ್ಸೆಂಟ್ ಹಿಸ್ಟ್ರಿನಲ್ಲಿ ಬರುತ್ತಲ್ಲ. ಸೊ ಇವಾಗ ನಮ್ಮ ಇಂಡಿಯನ್ ಹಿಸ್ಟ್ರಿ ಬಂದಾಗ ಹರಪ್ಪ ಸಿವಿಲೈಸೇಷನ್, ಸಿಂಧು ಕಣಿವೆ ನಾಗರಿಕತೆ ಅಂತ ಇದೆಯಲ್ಲ, ಸೊ ಆ ಟೈಮಲ್ಲಿ ಯಾವ ತರ ಇತ್ತು ಈ ಫಿನಾನ್ಸಿಯಲ್ ಡೆವಲಪ್ಮೆಂಟ್ ಅಂತಂದ್ರೆ, ಅಲ್ಲಿ ಯಾವ ತರ ಬಾರ್ಟರ್ ಸಿಸ್ಟಮ್ ಇತ್ತು. ಸೊ ಏನಿದು ಬಾರ್ಟರ್ ಸಿಸ್ಟಮ್ ಅಂತಂದ್ರೆ, ಈ ಬಾರ್ಟರ್ ಸಿಸ್ಟಮ್ ಅಲ್ಲಿ ಸೊ ಗೂಡ್ಸ್ ಆರ್ ಎಕ್ಸ್ಚೇಂಜ್ಡ್ ಫಾರ್ ಗೂಡ್ಸ್. ಸೊ ಇವಾಗ ನಮ್ ಮಾಡರ್ನ್ ಅಲ್ಲಿ ಮ್ಯಾಕ್ಸಿಮಮ್ ಇವಾಗ ನಾವೆಲ್ಲ ಯೂಸ್ ಮಾಡ್ತಿರೋದು ಈ ಸಿಸ್ಟಮ್, ಜಾಯಿಂಟ್ ಸ್ಟಾಕ್ಸ್ ಅಂತಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ ಅಂತಂದ್ರೆ ನಾವು ಇವಾಗ ಏನಾದ್ರು ಒಂದು ಕೊಂಡ್ಕೋಬೇಕಾದ್ರೆ ನಾವು ಎಲ್ಲಿ ಏನ್ ಕೊಡ್ತೀವಿ, ಮನಿ ಕೊಡ್ತೀವಲ್ಲ, ಮನಿ ಕೊಟ್ಟು ನಾವು ಬೈ ಮಾಡ್ತೀವಿ. ಸೊ ಈ ಮನಿ ಇನ್ವೆಂಟ್ ಆಗೋದಕ್ಕಿಂತ ಮುಂಚೆನೆ ಬಾರ್ಟರ್ ಸಿಸ್ಟಮ್ ಇಷ್ಟು. ಸೊ ಇದು ಆಕ್ಚುಲಿ ಈ ತರ ಎಲ್ಲ ಇದುವರೆಗೂ ಕೇಳಿಲ್ಲ, ಬಟ್ ಹಿಸ್ಟ್ರಿ ಅಂತ ಬಂದಾಗ ಇರ್ಲಿ, ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಈ ತರ ಫಸ್ಟ್ ಇತ್ತು. ಸೊ ಅದಾದ್ಮೇಲೆ ಡೆವಲಪ್ಮೆಂಟ್ ಆಗಿದ್ದು, ಇಂಪ್ರೂವ್ಮೆಂಟ್ ಆಗಿದ್ದು, ಪೇಪರ್ ಕರೆನ್ಸಿ ಬಂದಿದ್ದು. ಸೊ ಇದೆಲ್ಲ ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್ ಪಾರ್ಟ್ ಅಲ್ಲಿ ಬರುತ್ತೆ, ಆಯ್ತಾ. ಸೊ ಜಾಯಿಂಟ್ ಸ್ಟಾಕ್ ನೆನ್ಪಿರ್ಲಿ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಯಾವ ತರ ನಮ್ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ಸ್ ಸ್ಟ್ಯಾಟಿಕ್ ಪಾರ್ಟ್ ಅಲ್ಲಿ ಹೇಳ್ತಿರ್ತೀನಿ, ಯಾವ ತರ ಡೆವಲಪ್ ಆಯ್ತು, ಯಾವ ಬ್ಯಾಂಕ್ಸ್ ಇನ್ವಾಲ್ವ್ ಇದ್ವು, ಮತ್ತೆ ಯಾವ ತರ RBI ಇನ್ವೆಂಟ್ ಆಯ್ತು ಅಂತ. ಓಕೆ, ಸೊ ಇಲ್ಲಿ ಫಸ್ಟ್ ನಾವು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೋಡ್ತೀವಿ, ಅದು 1717 ಅಲ್ಲಿ. ದಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಸ್ಟಾಬ್ಲಿಷ್ಡ್ ಇನ್ 1770. ಸೊ ಇದ್ರದ್ದು ನಮ್ಗೆ ಎಕ್ಸಾಮಿಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಡೈರೆಕ್ಟ್ಲಿ ಇಲ್ಲಿ ಹೆಡ್ ಕ್ವಾರ್ಟರ್ಸ್. ಸೊ ಹೆಡ್ ಕ್ವಾರ್ಟರ್ಸ್ ಯಾವುದು, ಕೋಲ್ಕತ್ತಾ. ಫಸ್ಟ್ ಕಲ್ಕತ್ತಾ ಇತ್ತು, ಇವಾಗ ನೀವು ಕಲ್ಕತ್ತಾ. ಓಕೆ, ಸೊ ಫಸ್ಟ್ 1717 ಅಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಡೆವಲಪ್ ಆಯ್ತು. ಇಟ್ ಈಸ್ ದ ಒನ್ ಆಫ್ ದಿ ಅರ್ಲಿಯೆಸ್ಟ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಓಕೆ, ಇದು ನೆನ್ಪಿರ್ಲಿ, ಸೊ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಯಾವ ಪರ್ಪಸ್ಗೆ ಈ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನ ಡೆವಲಪ್ ಮಾಡಿದ್ರು ಅಂತಂದ್ರೆ, ಟು ಸರ್ವಿಸ್ ಟು ದ ಬ್ರಿಟಿಷ್ ಟ್ರೇಡಿಂಗ್ ಕಮ್ಯುನಿಟಿ. ಸೊ ಇವಾಗ ನಮ್ ಬ್ರಿಟಿಷ್ ಇನ್ವೈಟ್ ಮಾಡಿದ್ರಲ್ಲ ಭಾರತಕ್ಕೆ, ಸೊ ಅವ್ರಿಗೆ ಫಿನಾನ್ಷಿಯಲ್ ಸರ್ವಿಸ್ ರೂಪದಲ್ಲಿ ಈ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನ ಡೆವಲಪ್ ಮಾಡಿದ್ರು. ಸೊ ಯಾವ ತರ ಇವಾಗ ರೈಲ್ವೆನ ಡೆವಲಪ್ ಮಾಡಿದ್ರಲ್ಲ ಅವ್ರಿಗೋಸ್ಕರ, ಸೊ ಅದಕ್ಕೋಸ್ಕರನೇ ಅವ್ರ ಯೂಸ್ಗೋಸ್ಕರನೇ ಈ ತರ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಕೂಡ ಅವರು ಡೆವಲಪ್ ಮಾಡಿದ್ರು. ಸೊ ಅದಾದ್ಮೇಲೆ ಬಂದಿದ್ದು 1814 ಅಲ್ಲಿ. ಸೊ 1814 ಅಲ್ಲಿ ಬಂದಿದ್ದು ಯಾವುದು, ಬ್ಯಾಂಕ್ ಆಫ್ ಬಾಂಬೆ. ಸೊ ಇವಾಗ ಮುಂಬೈ ಇದೆಯಲ್ಲ, ಅದು ಅವಾಗ ಬ್ಯಾಂಕ್ ಆಫ್ ಬಾಂಬೆ ಅಂತ ಇತ್ತು. ಸೊ ಇಲ್ಲಿ ಆಮೇಲೆ ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ಆಮೇಲೆ ಬ್ಯಾಂಕ್ ಆಫ್ ಬೆಂಗಾಲ್. ಸೊ ಇಲ್ಲಿ ನಾವು ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದ್ರೆ, ಫಸ್ಟ್ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಆಮೇಲೆ ಬ್ಯಾಂಕ್ ಆಫ್ ಮದ್ರಾಸ್. ಬ್ಯಾಂಕ್ ಆಫ್ ಬಾಂಬೆ 1806, ಆಮೇಲೆ ಬ್ಯಾಂಕ್ ಆಫ್ ಬಾಂಬೆ 1840. ನೆಕ್ಸ್ಟ್ ಬಂದಿದ್ದು ಯಾವುದು, ಬ್ಯಾಂಕ್ ಆಫ್ ಮದ್ರಾಸ್ 1843. ಸೊ ಇದ್ರದ್ದು ಹಿಸ್ಟ್ರಿ ಎಲ್ಲ ಯಾರು ಯಾವ ತರ ಮಾಡಿದ್ರು ಇದೆಲ್ಲ ಹೇಳ್ತಾ ಹೋದ್ರೆ, ಸೊ ಇಟ್ ಈಸ್ ಇರ್ರಿಲೆವೆಂಟ್ ಟು ಎಕ್ಸಾಮಿನೇಷನ್. ಸೊ ಇದು ಇವಾಗ ಎಕ್ಸಾಂಪಲ್ ಕೇಳೋದು, ಬ್ಯಾಂಕ್ ಆಫ್ ಬೆಂಗಾಲ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ 1806, ಈ ತರ ಕ್ವಶನ್ಸ್ ಸ್ಟಾಟಿಕ್ ಪಾರ್ಟ್ ಅಲ್ಲಿ ಕೇಳಬಹುದು. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಸ್ ಹಾಕಿದ್ದೀನಿ. ಸೊ ದೀಸ್ 3 ಬ್ಯಾಂಕ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಪ್ರೆಸಿಡೆನ್ಸಿ ಬ್ಯಾಂಕ್ಸ್ ಮಾಡೆಲ್. ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಆಯ್ತಲ್ಲ, ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಫಿನಾನ್ಷಿಯಲ್ ಸರ್ವಿಸಸ್ಗೋಸ್ಕರ ಯಾವ ಮಾಡೆಲ್ ತಂದ್ರು, ಪ್ರೆಸಿಡೆನ್ಸಿ ಮಾಡೆಲ್, ಪ್ರೆಸಿಡೆನ್ಷಿಯಲ್ ಬ್ಯಾಂಕ್ ಅಂತ ಬರುತ್ತಲ್ಲ ಆ ಮಾಡೆಲ್ ಅಲ್ಲಿ ಬಾಂಬೆ, ಮದ್ರಾಸ್ ಮತ್ತೆ ಬೆಂಗಾಲ್ ಬ್ಯಾಂಕ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಯಾವಾಗ ಪರ್ಪಸ್ ಯಾವುದು, ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೋಸ್ಕರ. ಸೊ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಆಯ್ತು, ಪ್ರೆಸಿಡೆನ್ಸಿ ಬ್ಯಾಂಕ್ಸ್ ಗಳಾಯ್ತು. ನೆಕ್ಸ್ಟ್ ಬಂದಿದ್ದು ಯಾವುದು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ, ದಟ್ ಈಸ್ 19
1921 ಅಲ್ಲಿ. ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಫಾರ್ಮ್ಡ್ ಮರ್ಜಿಂಗ್ ಆಫ್ ದೀಸ್ ತ್ರೀ ಅಬೋವ್ ಬ್ಯಾಂಕ್ಸ್. ಓಕೆ, ಇವಾಗ 1814 ನಲ್ಲಿ ಈ ಬ್ಯಾಂಕ್ಸ್ ನ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಗೋಸ್ಕರ ಬ್ರಿಟಿಷರ್ ಎಸ್ಟಾಬ್ಲಿಷ್ ಮಾಡಿದ್ರಲ್ಲ, ಸೊ ಈ ಬ್ಯಾಂಕ್ಸ್ ಮೂರು ಬ್ಯಾಂಕ್ಸ್ ಗಳನ್ನ ಕಂಬೈನ್ ಮಾಡಿ ಯಾವ್ದಾವ್ದು ಬ್ಯಾಂಕ್ಸ್ ಸಿ ಇಲ್ಲಿ ಬ್ಯಾಂಕ್ ಆಫ್ ಬಾಂಬೆ ಪ್ಲಸ್ ಬ್ಯಾಂಕ್ ಆಫ್ ಮದ್ರಾಸ್ ಪ್ಲಸ್ ಬ್ಯಾಂಕ್ ಆಫ್ ಬೆಂಗಾಲ್. ಓಕೆ, ಸೊ ಈ ಮೂರು ಬ್ಯಾಂಕ್ಸ್ ಗಳನ್ನ ಕಂಬೈನ್ ಮಾಡಿ ಯಾವ್ದು ಎಸ್ಟಾಬ್ಲಿಷ್ ಮಾಡಿದ್ರು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಯರ್ ಯಾವುದು 1921. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ನಮ್ಗೆ ಇವಾಗ ಇಂಡಿಯಾ ಪರ್ಪಸ್ಬಲಿ ಫಾರ್ ಇಂಡಿಯನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಇಲ್ಲಿವರೆಗೂ ಇದ್ದು ಬ್ರಿಟಿಷರ ಯೂಸ್ಗೋಸ್ಕರ ಮಾಡಿದ್ದು. ಸೊ ಇಲ್ಲಿ ನಮ್ಮ ಇಂಡಿಯನ್ಗೋಸ್ಕರ ಮಾಡಿದ್ದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾನಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೋಸ್ಕರ, ಇಂಡಿಯನ್ ಫಿನಾನ್ಷಿಯಲ್ ಅಪ್ಲಿಫ್ಮೆಂಟ್ಗೋಸ್ಕರ, ಫಿನಾನ್ಷಿಯಲ್ ಡೆವಲಪ್ಮೆಂಟ್ಗೋಸ್ಕರ ಮಾಡಿದ್ದೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ತದನಂತರ ಬಂದಿದ್ದು ಯಾವ್ದಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಮ್ ಕಂಪ್ಲೀಟ್ ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್ ಆಗೋದು ಅಂತಂದ್ರೆ ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ಟಾಬ್ಲಿಷ್ಡ್ ಆನ್ 1935. ಬಿಫೋರ್ ಇಸ್ಟಾಬ್ಲಿಷ್ಟಿಂಗ್ ದಿಸ್ 1934 ಅಲ್ಲಿ ಒಂದು ಆಕ್ಟ್ ಬರುತ್ತೆ, ಯಾವುದು, RBI ಆಕ್ಟ್. ಸೊ RBI ಆಕ್ಟ್ 1934 ಮೂಲಕ ಇಸ್ಟಾಬ್ಲಿಷ್ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದನ್ನ ನಾವು ಗವರ್ಮೆಂಟ್ ಬ್ಯಾಂಕ್ ಅನ್ಬೋದು ಅಥವಾ ಬ್ಯಾಂಕರ್ಸ್ ಬ್ಯಾಂಕ್ ಅಂತಾನು ಕೂಡ ಅನ್ಬೋದು, ಲೆಂಡರ್ಸ್ ಆಫ್ ಲಾಸ್ಟ್ ರಿಸರ್ವ್ಸ್ ಅಂತಾನು ಕೂಡ ಅನ್ಬೋದು. ಸೊ ಎಸ್ಟಾಬ್ಲಿಷ್ ಆಗಿದೆ ಯಾವುದು ಅಂದ್ರೆ April 1, 1935. ಇದು ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಕ್ಟ್ ಆದ್ನಲ್ಲ 1934. ಸೊ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವಾಗ ಇಂಪೀರಿಯಲ್ ಬ್ಯಾಂಕ್ ಇದ್ದು ಕನ್ವರ್ಟ್ ಆಗಿ ಯಾವ್ದಾಯ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಇಂದ ಹಿಡಿದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವರೆಗೂ. ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಬ್ಯಾಂಕ್ ಆಫ್ ಬಾಂಬೆ, ಮದ್ರಾಸ್ ಮತ್ತೆ ಬ್ಯಾಂಕ್ ಆಫ್ ಬೆಂಗಾಲ್, ಇಂಪೀರಿಯಲ್ ಬ್ಯಾಂಕ್, ದೆನ್ ಕಮ್ಸ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವಾಗ ನಾವು ಕ್ಲಾಸಿಫಿಕೇಶನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಜಾಯಿಂಟ್ ಸ್ಟಾಕ್ಸ್ ಮುಖಾಂತರ ಆಗಿದ್ದು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಎರಡು ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಸೊ ಯಾವ್ದಂದ್ರೆ ಶೆಡ್ಯೂಲ್ಡ್ ಮತ್ತೆ ನಾನ್ ಶೆಡ್ಯೂಲ್ಡ್. ಸೊ RBI ಅಂತ ಬಂದಾಗ RBI 1934 ಆಕ್ಟ್ ಅಲ್ಲೇನೆ ಟೂ ಟೈಪ್ಸ್ ಇದು ಫಾರ್ಮ್ ಮಾಡಿದ್ದು. ಸೊ ಯಾವ್ದು ಅಂತಂದ್ರೆ ಒಂದು ಶೆಡ್ಯೂಲ್ಡ್, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಸೊ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಏನಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಅಲ್ಲಿ ಶೆಡ್ಯೂಲ್ 2 ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಈ ಲಿಸ್ಟ್ ಅಲ್ಲಿ ಬರೋದು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಬರುತ್ತೆ. ಸೊ ಈ ಲಿಸ್ಟ್ ಅಲ್ಲಿ ಇಲ್ಲದೆ ಇರೋದು ನಾನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಬಂದಾಗ ಪೇಡ್ ಅಪ್ ಕ್ಯಾಪಿಟಲ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಪೇಡ್ ಅಪ್ ಕ್ಯಾಪಿಟಲ್ ಲೆಸ್ ದೆನ್ 5 lakhs ಇರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆರಾಸ್ ಇನ್ ಸಾರಿ ಇಲ್ಲಿ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಬಂದಾಗ ಮೋರ್ ದೆನ್ 5 lakh ಇರುತ್ತೆ. ಮೋರ್ ದೆನ್ 5 lakh. ವೆರಾಸ್ ಇನ್ ನಾನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಯಾವುದು ಪೇಡ್ ಅಪ್ ಕ್ಯಾಪಿಟಲ್ ಲೆಸ್ ದೆನ್ 5 lakh. ಲೆಸ್ ದೆನ್ 5 lakh ಇರುತ್ತೆ. ನೋಟ್ ಮಾಡ್ಕೊಳ್ಳಿ, ಇದನ್ನ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಬ್ಯಾಂಕ್ಗಳು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು ಯಾವ್ದು RBI ಆಕ್ಟ್ ಬರುತ್ತೆ, RBI ರೂಲ್ಸ್ ಏನೇನು ಫ್ರೇಮ್ ಮಾಡುತ್ತೆ ಮತ್ತೆ RBI ನಿಂದ ಏನೇನ್ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ ಅದನ್ನೆಲ್ಲ ಕಂಪಲ್ಸರಿ ಮ್ಯಾಂಡೇಟರಿಲಿ ಫಾಲೋ ಮಾಡ್ಲೇಬೇಕಾಗುತ್ತೆ. ಇವಾಗ ಏನಾದ್ರು RBI ಇನ್ಸ್ಟ್ರಕ್ಷನ್ಸ್ ರೂಲ್ಸ್ ಏನು ಫಾಲೋ ಮಾಡಲಿಲ್ಲ ಅಂತಂದ್ರೆ ವಾಟ್ ಹ್ಯಾಪನ್ಸ್ ಟು ದ ಪೇಮೆಂಟ್ ಬ್ಯಾಂಕ್, ಪೇಟಿಎಂ ಪೇಮೆಂಟ್ ಬ್ಯಾಂಕ್. ಸೊ ಆ ತರ ಸಿಚುವೇಶನ್ಸ್ ಬರುತ್ತೆ. ಸೊ ಫಸ್ಟ್ ಫೈನ್ ಹಾಕ್ತಾರೆ, ವಾರ್ನಿಂಗ್ ಕೊಡ್ತಾರೆ, ಆಮೇಲೆ ಎವ್ರಿ ರೈಟ್ಸ್ ಆರ್ ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಅದನ್ನ ಫಾಲೋ ಮಾಡದೇ ಇದ್ರೆ ಇಂಪ್ಲಿಕೇಶನ್ಸ್ ಆಗುತ್ತೆ, ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕು ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನ್ಯಾಷನಲ್ ಬ್ಯಾಂಕ್ಸ್, ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್,
ಮತ್ತೆ ಆರ್ ಆರ್ ಬಿಸ್ ಫಾರಿನ್ ಬ್ಯಾಂಕ್ಸ್ ಇದರಲ್ಲಿ ಬರುತ್ತೆ. ಆಯ್ತಾ? ಸೊ ಇದೆಲ್ಲ ರಿಲೇಟೆಡ್ ಟು ದ ಶೆಡ್ಯೂಲ್ ಬ್ಯಾಂಕ್ ಅಂಡ್ ನಾನ್ ಶೆಡ್ಯೂಲ್ ಬ್ಯಾಂಕ್ ಆಗಿತ್ತು, ಫಾರಿನ್ ಬ್ಯಾಂಕ್ಸ್. ಸೊ ಇನ್ನು ನಾನ್ ಶೆಡ್ಯೂಲ್ಡ್ ಬ್ಯಾಂಕು, ಇದು ನಾಟ್ ಅಂಡರ್ RBI Act 1934 ಶೆಡ್ಯೂಲ್ 2. ಸೊ ಈ RBI Act 1934 ಶೆಡ್ಯೂಲ್ 2 ನಲ್ಲಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಬರುತ್ತೆ ಅಂತಂದ್ರೆ, ಸೊ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಶೆಡ್ಯೂಲ್ 2. ಸೊ ಅಂದ್ರೆ ಅವ್ರಿಗೇನು ಅಬ್ಲಿಗೇಷನ್ಸ್ ಇಲ್ಲ, RBI ಇಂದ ಡೈರೆಕ್ಷನ್ಸ್ ಬಂದ್ರೆ ಅದನ್ನ ಒಬೇ ಮಾಡ್ಬೋದು ಅಂತ. ಸೊ ದೇ ಆರ್ ನಾಟ್ ಒಬ್ಲಿಗ್ಡ್ ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರು ಫಾಲೋ ಮಾಡದೇ ಏನೋ ಇರೋದು ಮಾಡ್ಬೋದು, ಅಥವಾ ಸೊ ಇಟ್ ಈಸ್ ನಾಟ್ ಕಮ್ಸ್ ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಯ್ತಾ? ಸೊ ಇದು ಶೆಡ್ಯೂಲ್ಡ್ ಮತ್ತೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಬಗ್ಗೆ ಆಗಿತ್ತು. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಮನಿ ಲೆಂಡರ್ಸ್ ಆಗಿರ್ಬೋದು, ಪ್ರೈವೇಟ್ ಆಗಿ ಸಾಲ ಕೊಡ್ತಾ ಇರುವ ಸಂಘಗಳು ಆಗಿರ್ಬೋದು, ಆಮೇಲೆ ಕ್ಯಾಪಿಟಲ್ ಏರಿಯಾ ಬ್ಯಾಂಕ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಏರಿಯಾ ಬ್ಯಾಂಕ್ಸ್, ಆಮೇಲೆ ಏನದು ಪೋಸ್ಟಲ್ ಏರಿಯಾ ಬ್ಯಾಂಕ್ಸ್ ಆಗಿರ್ಬೋದು, ಪೋಸ್ಟಲ್ ಏರಿಯಾ ಬ್ಯಾಂಕ್ಸ್. ಸೊ ಇವೆಲ್ಲ ಯಾವುದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಲ್ಲಿ, ನಾನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಬರುತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಕಮ್ಸ್ ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳದ್ನಲ್ಲ ಲಾಸ್ಟ್ ಅಲ್ಲಿ, RBI Act 1934 ಇಂದ ಫಾರ್ಮೇಶನ್ ಆಗಿರುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದ ಆಕ್ಟ್, RBI 1934. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಆಕ್ಟ್ ಇಂದ ಫಾರ್ಮ್ ಆಗಿರುತ್ತೆ. ಬಿಫೋರ್ ಫಾರ್ಮಿಂಗ್ ದಿಸ್ RBI, ಸೊ ಕಮಿಟೀಸ್ ಯಾರು ರೆಕಮೆಂಡ್ ಮಾಡಿದ್ರು ರೆಕಮೆಂಡೆಡ್ ಬೈ, ಸೊ ಕಮಿಟಿ ಯಾವ್ದಾಗಿತ್ತು? ಹಿಲ್ಟನ್ ಯಂಗ್ ಕಮಿಟಿ. ಯಾವಾಗ? ಹಿಲ್ಟನ್ ಅಂಡ್ ಯಂಗ್ ಕಮಿಟಿ. ಯಾವ ಇಯರ್ ಅಲ್ಲಿ ರೆಕಮೆಂಡ್ ಮಾಡಿದ್ರು? 1926 ಅಲ್ಲಿ ರೆಕಮೆಂಡ್ ಮಾಡಿದ್ದು. ಆಕ್ಟ್ ಆಗಿ ಫಾರ್ಮ್ ಆಗಿದ್ದು 1935 ಅಲ್ಲಿ. ಓಕೆ. ಸೊ ಇವಾಗ ಈ ಕಮಿಟಿ ರೆಕಮೆಂಡೇಶನ್ ಮೇಲೆ RBI ಸೆಟ್ ಆಫ್ ಆಯ್ತು, ಮತ್ತೆ RBI ಇಂಪ್ಲಿಮೆಂಟ್ ಆಗಿದ್ದು 1935 ಆಗಿತ್ತಲ್ಲ. ಸೊ ಆಮೇಲೆ 1935 ಅಲ್ಲಿ RBI ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಫಾರ್ಮೇಶನ್ ಆಯ್ತು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನೆಕ್ಸ್ಟ್, ಸೊ 1935 ನಲ್ಲಿ ಫಾರ್ಮ್ ಆಗಿದ್ದು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಕನ್ವರ್ಟ್ ಆಗಿದ್ದು ಯಾವತ್ತು ಅಂತಂದ್ರೆ 1 ಜನವರಿ 1949 ಅಲ್ಲಿ ನ್ಯಾಷನಲೈಸ್ ಆಗಿದ್ದು. ಓಕೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲೈಸೇಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1949. ನೋಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ RBI 1935 ಫಾರ್ಮ್ ಆದಾಗ ಯಾವಾಗ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು? ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾ, ಫಸ್ಟ್ 1935 ಅಲ್ಲಿ. ಸೊ ಆಮೇಲೆ ಇದು ಬರ್ತಾ 1937 ನಲ್ಲಿ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಶಿಫ್ಟೆಡ್ ಟು ಮುಂಬೈ. ಸೊ ಇವಾಗ ಕರೆಂಟ್ಲಿ ನವಿ ಮುಂಬೈ ಇದೆಯಲ್ಲ, ಸೊ ಕರೆಂಟ್ ಹೆಡ್ ಕ್ವಾರ್ಟರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಮುಂಬೈ. ಸೊ ಟೋಟಲ್ ಆಗಿ ಇವಾಗ ಈ ಮ್ಯಾಪ್ ಕಾಣಿಸ್ತಿದೆಯಲ್ಲ, ಸೊ ಈ ಮ್ಯಾಪ್ ಯಾವ್ದಂತಂದ್ರೆ ಟೋಟಲ್ ರೀಜನಲ್ ಆಫೀಸರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರೀಜನಲ್ ಆಫೀಸರ್ಸ್ ಟೋಟಲ್ ಎಷ್ಟಿದೆ? ಕರೆಂಟ್ ಆಗಿ 33 ರೀಜನಲ್ ಆಫೀಸ್ ಇದೆ. ಸೊ 33 ಈ ಮ್ಯಾಪ್ ಅಲ್ಲಿ ಮೆನ್ಷನ್ ಇದೆ. ಸೊ ಇದು ಅಫಿಷಿಯಲ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ ಇಂದ ತಗೊಂಡಿದ್ದು. ಸೊ ಈ ಮ್ಯಾಪ್ ಅಲ್ಲಿ ಆಲ್ ರೀಜನಲ್ ಆಫೀಸರ್ಸ್ ಇದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ರೀಜನಲ್ ಆಫೀಸರ್ಸ್, ದೇರ್ ಆರ್ ಲೋಕಲ್ ಬಾಡೀಸ್. ಸೊ 4 ಲೋಕಲ್ ಬಾಡೀಸ್ ಇದೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಯಾವ್ದು ಅಂತಂದ್ರೆ, ಸೊ ಇಲ್ಲಿ ನ್ಯೂ ಡೆಲ್ಲಿ, ಮುಂಬೈ,
ಚೆನ್ನೈ ಅಂಡ್ ಕೋಲ್ಕತ್ತಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು 4 ಲೋಕಲ್ ಬಾಡೀಸ್? ನ್ಯೂ ಡೆಲ್ಲಿ, ಮುಂಬೈ, ಚೆನ್ನೈ ಮತ್ತೆ ಕೋಲ್ಕತ್ತಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಕರೆಂಟ್ ಗವರ್ನರು ಸ್ಟ್ಯಾಟಿಕ್ ಪಟ್ಟಲ್ಲಿ ಸಿಲಿ ಗವರ್ನರು ಶಕ್ತಿಕಾಂತ್ ದಾಸ್. ಶಕ್ತಿಕಾಂತ್ ದಾಸ್. ಸೊ ಗವರ್ನರ್ ಜೊತೆ 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. 4 ಡೆಪ್ಯೂಟಿ ಗವರ್ನರ್ಸ್. ಸೊ 1 ಗವರ್ನರ್ ಪ್ಲಸ್ 4 ಡೆಪ್ಯೂಟಿ ಗವರ್ನರ್ಸ್. ಮಾನಿಟರಿ ಪಾಲಿಸಿನಲ್ಲಿ ಇವ್ರದ್ದು ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಡೈರೆಕ್ಟರ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಬರ್ತಾರೆ. ಸಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್. ಸೊ ಇದರಲ್ಲಿ ಫಿನಾನ್ಸ್ ಮಿನಿಸ್ಟ್ರಿಯಿಂದ ಇಬ್ರು ಪ್ಲಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಾಮಿನೇಟೆಡ್ ಆದವರು, ನಾಮಿನೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನ? 10 ಮೆಂಬರ್ಸ್. ಸೊ ಟೋಟಲ್ ಮೆಂಬರ್ಸು 21 ಇರ್ತಾರೆ. ಸೊ ಇದಾಗಿತ್ತು ರಿಸರ್ವ್ ಬ್ಯಾಂಕ್ ಇಂಡಿಯಾ ಬೇಸಿಕ್ ಸ್ಟ್ಯಾಟಿಕ್ಸ್. ಪ್ಲಸ್ ನೆಕ್ಸ್ಟ್ ಇವಾಗ ನಾವು ಬರೋದಾದ್ರೆ, ಸೊ RBI ಫಾಲೋ ಮಾಡೋದು ಒಂದು ಸಿಸ್ಟಮ್ ಫಾಲೋ ಮಾಡುತ್ತೆ. ಇದು ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೇ ಬಿ IBPS 2022 ಮೇನ್ಸ್ ಅಲ್ಲಿ ಕೇಳಿದ್ದ ಕ್ವಶನ್. ಸಿ ಇಲ್ಲಿ RBI ಫಾಲೋಸ್ ಮಿನಿಮಮ್ ರಿಸರ್ವ್ ಸಿಸ್ಟಮ್. ಇದನ್ನ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಏನಂದ್ರೆ, ಡಿಪಾಸಿಟ್ ಮಿನಿಮಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಇಷ್ಟು ಡಿಪಾಸಿಟ್ ಇರಲೇಬೇಕು, ಕಂಪಲ್ಸರಿ, ಇದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದ್ರೆ, ಗೋಲ್ಡ್ ಫಾರ್ಮ್ ಅಲ್ಲಿ, ಇನ್ ಗೋಲ್ಡ್ ಫಾರ್ಮ್ ಇಟ್ ಈಸ್ rupees 115 crore and ಫಾರೆಕ್ಸ್ ರಿಸರ್ವ್ ಅಲ್ಲಿ ಮಿನಿಮಮ್ 25 crore ಆಗಿರುತ್ತೆ. ಸೊ ಓವರ್ ಆಲ್ ಇದು ಎಷ್ಟಾಗುತ್ತೆ ಅಂತಂದ್ರೆ, ಟೋಟಲ್ ಇದು 25 ಅಲ್ಲ, 85 crore. ಸೊ 85 crore ಮಿನಿಮಮ್ ಫಾರೆಕ್ಸ್ ಅಲ್ಲಿ ಇರುತ್ತೆ. ಇನ್ ಗೋಲ್ಡ್ ಫಾರ್ಮ್ 115 crore ಅಲ್ಲಿ. ಟೋಟಲ್ ಮಿನಿಮಮ್ ರಿಸರ್ವ್ ಸಿಸ್ಟಮ್ 200 crore. ಸೊ ಈ ಕ್ವಶನ್ IBPS PO ಮೇನ್ಸ್ ಅಲ್ಲಿ 2022 ನಲ್ಲಿ ಕೇಳಿದ ಅನ್ಸುತ್ತೆ. ಓಕೆ, ಸೊ ಇದು ಮಿನಿಮಮ್ ರಿಸರ್ವ್ ಸಿಸ್ಟಮ್. ಸೊ ಇವಾಗ ಗವರ್ನರ್ಸ್ ಬಗ್ಗೆ ಆಯ್ತು, ಡೆಪ್ಯೂಟಿ ಗವರ್ನರ್ಸ್ ಬಗ್ಗೆ ಆಯ್ತು, ಲೋಕಲ್ ಬಾಡೀಸ್ ಬಗ್ಗೆ ಆಯ್ತು. ಅಪಾರ್ಟ್ ಫ್ರಮ್ ದಿಸ್ ಸಬ್ಸಿಡಿಯರೀಸ್ ಅಂತ ಬರುತ್ತೆ, ಸಬ್ಸಿಡೀಸ್. ಸೊ ಸಬ್ಸಿಡಿಯರೀಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದು ಅಂದ್ರೆ, ಸಬ್ಸಿಡಿಯರೀಸ್. ಸೊ ಸಬ್ಸಿಡಿಯರೀಸ್ ಎಷ್ಟಿದೆ? ಟೋಟಲ್ 5 ಸಬ್ಸಿಡೀಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್, ಜಸ್ಟ್ ಇದು ಬ್ಯಾಂಕಿಂಗ್ ನಮ್ಮ ಎಕ್ಸಾಮ್ಸ್ ಗಳಲ್ಲಿ ಜಸ್ಟ್ ನೇಮ್ಸ್ ನೆನ್ಪಿಟ್ಕೊಂಡು ಮತ್ತೆ ಹೆಡ್ ಕ್ವಾರ್ಟರ್ಸ್ ನೆನ್ಪಿಟ್ಕೊಂಡ್ರು ಮೋರ್ ದೆನ್ ಇನಫ್. ಸೊ ಫಸ್ಟ್ ಒನ್ DICGC, ಡಿಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಇದು ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ಡಿಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಫುಲ್ ಫಾರ್ಮ್ ಕೇಳ್ತಾರೆ. ಸೊ ಸೆಕೆಂಡ್ ಒನ್ DICGC. ಸೊ DICGC ಅಂತ ಬಂದಾಗ DICGC ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರ. ಮುಂಬೈ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಫಾರ್ಮೇಶನ್ ಆಗಿದ್ದು 1978 ಅಲ್ಲಿ. ಸೊ ಇದೆಲ್ಲ ಇಷ್ಟು ಡೆಪ್ತ್ ಆಗಿ ಕೇಳಲ್ಲ, 1978 ಅಲ್ಲಿ ಫಾರ್ಮ್ ಆಗಿದ್ದು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ BRB NMPL ಅಂತ ಬರುತ್ತೆ. BRB NMPL, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಸ್ಪೆಲ್ ಮಾಡಿರ್ತೀನಲ್ಲ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್
ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಸೊ ಇದು ಹೆಡ್ ಕ್ವಾರ್ಟರ್ಸ್ ನಮ್ಮ ಬೆಂಗಳೂರಿನಲ್ಲಿದೆ. ಸೊ ಹೆಡ್ ಕ್ವಾರ್ಟರ್ಸ್ ನೋಟ್ ಮುದ್ರಣ ಲಿಮಿಟೆಡ್ ಬೆಂಗಳೂರಿನಲ್ಲಿದೆ. ಫಾರ್ಮ್ ಆಗಿದ್ದು ಇಯರ್ ಇನ್ 1995. ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇನ್ನು ಉಳಿದ ಸಬ್ಸಿಡರೀಸ್ ಯಾವ್ದಪ್ಪ ಅಂತಂದ್ರೆ ರೆಬಿಟ್, ಮೂರನೇದು REBIT, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಬರುತ್ತೆ. ರೆಬಿಟ್, ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಸೊ ರೆಬಿಟ್ ಇದು 2016 ಅಲ್ಲಿ ಫಾರ್ಮ್ ಆಗಿದ್ದು. ಸೊ ಹೆಡ್ ಕ್ವಾರ್ಟರ್ಸ್ ಅಗೇನ್ ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರ. ಫೋರ್ತ್ ಒನ್ನು ಇಫ್ತಾಸ್ ಅಂತ ಬರುತ್ತೆ, IFTAS. ಸೊ ಇಫ್ತಾಸ್ ಅಲ್ಲಿ ಇಂಡಿಯನ್, ಇದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಸ್ಪೆಲ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಂಡಿಯನ್ ಫಿನಾನ್ಷಿಯಲ್ ಟೆಕ್ನಾಲಜಿ ಅಂಡ್ ಅಲೈಡ್ ಸರ್ವಿಸಸ್. ಇಂಡಿಯನ್ ಫಿನಾನ್ಷಿಯಲ್ ಟೆಕ್ನಾಲಜಿ ಅಂಡ್ ಅಲೈಡ್ ಸರ್ವಿಸಸ್. ಸೊ ಇಸ್ಟಾಬ್ಲಿಷ್ಡ್ ಇನ್ 2015. ಸೊ ಹೆಡ್ ಕ್ವಾರ್ಟರ್ಸ್ ಅಗೇನ್ ಇದು ಮುಂಬೈ ಆಗಿರುತ್ತೆ. ಸೊ ಇನ್ ಫಿಫ್ತ್ ಬಂತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೋವೇಶನ್ ಹಬ್. ಸೊ RBIH, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೋವೇಶನ್ ಹಬ್. ಸೊ ಇದು ಹೈದರಾಬಾದ್ ನಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಹೆಡ್ ಕ್ವಾರ್ಟರ್ಸ್ ಹೈದರಾಬಾದ್. ಸೊ ಇಸ್ಟಾಬ್ಲಿಷ್ಡ್ ಇನ್, ಸೊ ಇದು ಹೈದರಾಬಾದ್ ನಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆಯಾ? ಓಕೆ. ಸೊ ಇಯರ್ ಒಂಚೂರು ಗೂಗಲ್ ಅಲ್ಲಿ ನೋಡ್ಕೊಳ್ಳಿ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೋವೇಶನ್ ಹಬ್ ಯಾವಾಗ ಇನ್ವೆಂಟ್ ಮಾಡಿದ್ರು ಅಂತ. ಸೊ ಇದಾಗಿತ್ತು ಯಾವುದು ಸಬ್ಸಿಡರೀಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದಾದ್ಮೇಲೆ ಇವಾಗ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಇಷ್ಟ ಹೇಳಿದ್ನಲ್ಲ. ನೆಕ್ಸ್ಟ್ ಏನ್ ಬರುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇಲ್ಲಿ ಇಲ್ಲಿ ನೋಟ್ ಪ್ರಿಂಟಿಂಗ್ ಪ್ರೆಸ್ ಬರುತ್ತಲ್ಲ, ನೋಟ್ ಪ್ರಿಂಟಿಂಗ್ ಪ್ರೆಸ್. ಸೊ ನೋಟ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಯಾವುದು ಮೈಸೂರ್, ಸಾಲ್ಬೋನಿ, ದೇವಾಸ್, ನಾಸಿಕ್ ಬರುತ್ತೆ. ಮೈಸೂರ್, ಸಾಲ್ಬೋನಿ, ದೇವಾಸ್ ಅಂಡ್ ನಾಸಿಕ್. ಇವು ನೋಟ್ ಪ್ರಿಂಟಿಂಗ್ ಪ್ರೆಸ್ ಆಗಿರುತ್ತೆ. ಸೊ ಇದರಲ್ಲಿ ಎರಡು, ಮೈಸೂರ್ ಮತ್ತೆ ಸಾಲ್ಬೋನಿ BRB NMPL ಸಬ್ಸಿಡರಿ ಇದೆಯಲ್ಲ ಅದ್ರಲ್ಲಿ ಬರುತ್ತೆ. ಯಾವುದು RBI ಅಂಡರ್ ಬರುತ್ತೆ. ಇನ್ನು ಉಳಿದಿದ್ದು ದೇವಾಸ್ ಮತ್ತೆ ನಾಸಿಕ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ಯಾವ್ದು ಬರುತ್ತೆ SPMCIL ಅಂತ ಬರುತ್ತೆ. ಅಂದ್ರೆ ನೋಡ್ಕೊಳ್ಳಿ, SPMCIL ನೋಟ್ ಮಾಡ್ಕೊಳ್ಳಿ, ಸೆಕ್ಯೂರಿಟಿ ಪ್ರಿಂಟಿಂಗ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ. ಸೊ SPMCIL. ಸೊ ಸೆಕ್ಯೂರಿಟೀಸ್ ಪ್ರಿಂಟಿಂಗ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೋಡ್ಕೊಳ್ಳಿ ಆಯ್ತಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ, ಸೊ ಇದು ಸ್ಟ್ಯಾಟಿಕ್ ಪಾರ್ಟ್ ಆಗಿತ್ತು, ಕಂಪ್ಲೀಟ್ ಹಿಸ್ಟ್ರಿ ರಿಲೇಟೆಡ್ ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ನಮ್ಗೆ ಎಕ್ಸಾಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇವಾಗ ಕರೆನ್ಸಿ ರಿಲೇಟೆಡ್ ಮತ್ತೆ ಮ್ಯಾಕ್ಸಿಮಮ್ ನೋಟ್ಸ್, ಮ್ಯಾಕ್ಸಿಮಮ್ ಕಾಯಿನ್ ಮಿಂಟಿಂಗು, ನೋಟ್ ಪ್ರಿಂಟಿಂಗು, ಸೊ ಅದೆಲ್ಲ ನೆಕ್ಸ್ಟ್ ಮುಂದಿನ ವಿಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, ಮತ್ತೆ ಕ್ವಾಂಟಿಟೇಟಿವ್ ಅಪ್ರೋಚ್, ಕ್ವಾಲಿಟೇಟಿವ್ ಅಪ್ರೋಚ್, ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಹಿಸ್ಟ್ರಿ ಅಂತ ಬಂದಾಗ ಈ ಪಾರ್ಟ್ಗಳು, ಇಷ್ಟೊತ್ತು ಹೇಳಿದಿನಲ್ಲ, ಈ ಪಾರ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇದನ್ನ ನಾವು ಒಂದ್ಸರಿ ನೋಡ್ಕೊಂಡ್ರೆ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ. ಸೊ ಇದು ಫಸ್ಟ್ ವಿಡಿಯೋ ಆಗಿತ್ತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಯಾರು ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್, ಫಿನಾನ್ಷಿಯಲ್ ಅವೇರ್ಸ್ ತಯಾರಿಸಿ ಮಾಡ್ತಿದಾರಲ್ಲ, ಸೊ ಈ ವಿಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಇದು ಮೋರ್ ದೆನ್ ಇನಫ್ ಆಗಿರುತ್ತೆ. ಬೇಸ್ಡ್ ಆನ್ ನಾನು ಬರೆದಿರೋ ಮೇನ್ಸ್ ಎಕ್ಸಾಮಿನೇಷನ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಸಾರ್ಟ್ ಔಟ್ ಮಾಡಿ, ನಾನು ಸಪ್ರೇಟ್ ಮಾಡಿ ನೋಟ್ಸ್ ಮಾಡಿಕೊಂಡು ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಆಯ್ತಾ. ಸೊ ಇದನ್ನು ನೀವು ಬೇಕಾದ್ರೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಮಿಸ್ ಆಗಿದ್ರೆ ಏನಾದ್ರು ಪಾಯಿಂಟ್ಸ್ ನೀವು ಅಡಿಷನಲ್ ನೋಟ್ಸ್ ಅಲ್ಲಿ ಆಡ್ ಮಾಡ್ಕೋಬಹುದು ಆಯ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕರ್ನಾಟಕದ ಬ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ಈ ವಿಡಿಯೋಸ್ಗಳನ್ನ ರೀಚ್ ಮಾಡಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.